ಊರಿನಲ್ಲಿ ಬಂದಿರುವಂತಹ ಅತಿಥಿಗಳಿಗೆ, ಮುಖ್ಯ ಅತಿಥಿಗಳಿಗೆ, ಮಾಧ್ಯಮಿಕರಿಗೆ ಎಲ್ಲರಿಗೂ ನಮಸ್ಕಾರಗಳು. ಅದೇ ಥರ ತೆಲುಗಿನಿಂದ ಬಂದಿರುವಂತಹ ಮಾಧ್ಯಮಿಕಗಳಿಗೆ ಎಲ್ಲರಿಗೂ ನಮಸ್ಕಾರಗಳು. ಮೊದಲನೇದಾಗಿ ಹೇಳಬೇಕಾಗಿತ್ತು ವಿಷಯ ಪ್ರಮುಖವಾಗಿ 3 ವರ್ಷ ತಡ ಆಗಿದೆ ಸಿನಿಮಾ. ಅದಕ್ಕೆ ಪ್ರಮುಖವಾದಂಥ ಕಾರಣ ಬಂದ್ಬಿಟ್ಟು ನನಗೊಂದು ಪೆನ್ ಇಂಜುರಿ ಆಗಿತ್ತು ಫೈಟ್ ಶೂಟ್ ಮಾಡ್ತಾ ಇದ್ದಾಗ. ಆ ಕಾರಣದಿಂದಾಗಿ 1 ವರ್ಷ ಬೆಡ್ ರೆಸ್ಟ್ ಅಲ್ಲಿ ಇರಬೇಕಾಗಿದೆ. ಆ ಕಾರಣದಿಂದಾಗಿ ಲೇಟ್ ಆಗಿ ಎಷ್ಟು ಹೊರತು ಬೇರೆ ಯಾವುದೇ ಥರದ ಕಾರಣಗಳು ಇಲ್ಲ. ಅದು ಪ್ರಮುಖವಾಗಿ ಹೇಳಕ್ಕೆ ಇಷ್ಟಪಡ್ತೀನಿ. ಅದೇ ಥರ ಇವತ್ತು ಹಾಡು ಬಿಡುಗಡೆ, ಇದಕ್ಕೆ ಪ್ರಮುಖ ಪಾತ್ರ ವಹಿಸಿರುವಂತಹ DOP ಸೆಂಥಿಲ್ ಸರ್ ಹಾಗೆ DSP ಸರ್ ಅವರು, ನಮ್ಮ ಡೈರೆಕ್ಟರ್ ಇಂಥ ಅದ್ಭುತವಾದಂಥ ಸನ್ನಿವೇಶ ಸಿನಿಮಾದಲ್ಲಿ ಬರೆದು ಇಂಥ ಹಾಡು ಬರೋ ಥರ ಮಾಡಿರುವಂಥ ನಮ್ಮ ಡೈರೆಕ್ಟರ್ ಅವರು. ಅದೇ ಥರ ಬ್ಯೂಟಿಫುಲ್ ಸ್ಟೆಪ್ಸ್ ಕೊರಿಯೋಗ್ರಾಫ್ ಮಾಡಿ ನನ್ನ ಫೋರ್ಸ್ ಮಾಡಿ ಅದ್ಭುತವಾದ ಸ್ಟೆಪ್ಸ್ ಹಾಕಿಸಿರುವಂಥ ವಿಜಯ್ ಕೊಡಗಿ ಮಾಸ್ಟರ್ ಅವರಿಗೆ ನನ್ನ ಧನ್ಯವಾದಗಳು. ಇನ್ನು ಇವೆಲ್ಲರ ಬಗ್ಗೆ ತುಂಬ ಮಾತಾಡೋದು ವಿಚಾರ ಇದೆ. ಇನ್ನು ಬರುವಂಥ ಕಾರ್ಯಕ್ರಮಗಳಲ್ಲಿ ನಾನು ಮಾತಾಡ್ತೇನೆ. ಸ್ಪೆಷಲ್ ಆಗಿ ರವಿಚಂದ್ರನ್ ಸರ್ ಅವ್ರ ಜೊತೆ ಮಾಡಿರುವಂತಹ ನನ್ನ ಅನುಭವ ಹಂಚ್ಕೊಳ್ಳೇಬೇಕು. ನನ್ನ ಪುಣ್ಯ ಅಂತ ಹೇಳಬೇಕಾದ್ರೆ ಆಲ್ಮೋಸ್ಟ್ 20-25 ದಿನ ಸರ್ ಜೊತೆ ಕೆಲಸ ಮಾಡುವಂಥ ಅವಕಾಶ ನನಗೆ ಸಿಕ್ತು. ಎಷ್ಟೋ ಕಲ್ತ್ಕೊಂಡೆ. ಅದು ಬಹುಶಃ ಹೊಸ ನಟರಿಗೆ ಸಿಗೋದಿಲ್ಲ ಸರ್ ಅಂತ ಅವಕಾಶ. ನಿಮ್ಮ ಜೊತೆ ಮಾಡಿ ನನ್ನ ಪುಣ್ಯ ಸರ್. ಥ್ಯಾಂಕ್ಸ್ ಅ ಲಾಟ್ ಸರ್. ಅದೇ ಥರ ಕಾರ್ಯಕ್ರಮಕ್ಕೆ ಸ್ವಲ್ಪ ಬೇರೆ ಕಾರಣಗಳಿಂದ ಬರದೆ ಸ್ವಲ್ಪ ಇರುವಂಥ ಜಲೀಲೆ ಮಾಡೋರು ಮತ್ತು ಶೀಲಾ ಅವರಿಗೆ ಧನ್ಯವಾದಗಳು. ಅದ್ಭುತವಾದಂಥ ಪಾತ್ರ ವಹಿಸಿದ್ದಾರೆ ಸಿನಿಮಾದಲ್ಲಿ, ಅದ್ಭುತವಾದಂಥ ನಟನೆ ಮಾಡಿದ್ದಾರೆ. ಅವ್ರ ಕಾಂಟ್ರಿಬ್ಯೂಷನ್ ತುಂಬ ಇದೆ ಸಿನಿಮಾದಲ್ಲಿ. ಬರುವಂಥ ಕಾರ್ಯಕ್ರಮಗಳಲ್ಲಿ ಅವರು ಕಾಣಿಸ್ಕೊಳ್ತಾರೆ ಅಂತ ಹೇಳಿ ಇಷ್ಟಪಡ್ತೇನೆ. ಕಳಿಸ್ಕೊಳ್ಳೋಕ್ಕಿಂತ ಮುಂಚೆ ಒಂದು ಪ್ರಶ್ನೆ. ಈ ಸಿನಿಮಾ ಮಾಡೋದು ಪ್ರತಿ ಕ್ಷಣ ನಿಮ್ಗೆ ಸ್ಪೆಷಲ್ ಆಗುತ್ತೆ. ಐ ಆಮ್ ಶೋರ್ ಇಷ್ಟು ಆಸೆ ಪಟ್ಟು ಮಾಡಿರುವಂಥ ಸಿನಿಮಾ, ತೆರೆ ಕಾಣೋದಕ್ಕೆ ಸಿದ್ಧವಾಗಿರುವಂಥ ಸಿನಿಮಾ. ಐ ಟ್ರೂಲಿ ಲವ್ ದಿಸ್ ಮೂಮೆಂಟ್ ಅಂತ ಅನ್ಸಿದ್ದು ಯಾವ ಕ್ಷಣದಲ್ಲಿ? ಎಲ್ಲ ಕ್ಷಣಗಳು. ಯಾಕಂದ್ರೆ ಹೀಗೆ ತಂತ್ರಗಳು ಮತ್ತೆ ನಟರ ಜೊತೆ ಮಾಡೋ ಅವಕಾಶ ಮತ್ತೆ ಮತ್ತೆ ಸಿಗೋದಿಲ್ಲ. ಸೊ ಎವ್ರಿ ಮೂಮೆಂಟ್ ಐ ಎಂಜಾಯ್ ಅ ಲಾಟ್. ಸೊ ಈ ಸಿನಿಮಾ ಜುಲೈ 18 ತೆರೆ ಕಾಣಬೇಕು. ಅದೇ ತರ ಮನೆಗಳಿಂದ ವೀಕ್ಷಣೆ ಮಾಡ್ತಾ ಇರುವಂತ ಕರ್ನಾಟಕ ಜನರಿಗೆ ನಿಮ್ಮ ಆಶೀರ್ವಾದ ತುಂಬಾ ಮುಖ್ಯ. ಅದ್ಭುತವಾದಂತಹ ಕೌಟುಂಬಿಕ ಚಿತ್ರ ನಾವು ಮಾಡಿದ್ದೇವೆ. ಅದ್ಭುತವಾಗಿ ಸಿನಿಮಾ ಮೂಡಿ ಬಂದಿದೆ. ನೀವು ಎಲ್ಲರೂ ತುಂಬಾ ಇಷ್ಟಪಡ್ತೀರಿ ಸಿನಿಮಾನ. అలాగే తెలుగు రాష్ట్రాలను చూసినటువంటి వీక్షకులకి చెప్పారండి, చాలా మంచి కౌటుంబిక చిత్రం మీరు తీశారు. మీ అందరికీ ఖచ్చితంగా నచ్చుతుంది. DSP సార్ మ్యూజిక్ వేరే లెవెల్. ఇంకా ఒకే సాంగ్ వచ్చింది, ఇంకా 2 డాన్స్ నంబర్స్, ఇంకా 2 మాంటేజ్ సాంగ్స్ రాబోతున్నాయి. అది వేరే లెవెల్స్. థ్యాంక్స్ లాట్ సార్. ఐఎమ్ బ్లెస్డ్ సార్. థ్యాంక్ యూ.